ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 15,000 ಶಿಕ್ಷಕರ ನೇಮಕಾತಿಗೆ ಕ್ಷಣಗಣನೆ ಆರಂಭವಾಗಿರುವ ಈ ಸಂದರ್ಭದಲ್ಲಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಬದಲಾವಣೆಯಾಗಿರುವ ಪಠ್ಯಕ್ರಮದ ಕುರಿತಾಗಿ ಸಾಕಷ್ಟು ಸಂದೇಹಗಳು ನಮ್ಮಲ್ಲಿದ್ದಾವೆ. ಈ ಎಲ್ಲ ಸಂದೇಹಗಳನ್ನು ನಿವಾರಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ಬದಲಾಗಿರುವಂತಹ ಪಠ್ಯಕ್ರಮ ಏನ್ ಹೇಳುತ್ತೆ, ಏನೇನು ಇನ್ಕ್ಲೂಡ್ ಆಗಿದೆ ಪಠ್ಯಕ್ರಮದಲ್ಲಿ, ಸಿಲೆಬಸ್ ನಲ್ಲಿ ಏನೇನು ಚೇಂಜಸ್ ಅನ್ನ ಮಾಡ್ತಾ ಇದ್ದಾರೆ, ಏನ್ ಓದ್ಬೇಕಾಗುತ್ತೆ, ನಾವು ಈ ಹಿಂದೆ ನಾವೇನ್ ಓದ್ತಿದ್ವಿ, ಹೆಚ್ಚುವರಿಯಾಗಿ ಏನ್ ಓದ್ಬೇಕಾಗುತ್ತೆ, ನೋಟಿಫಿಕೇಶನ್ ಆದ್ಮೇಲೆ ನಮ್ಗೆ ಎಕ್ಸ್ಪೆಕ್ಟೆಡ್ಲಿ ಎಷ್ಟು ದಿನಗಳು ಸಿಗಬಹುದು ಓದೋದಕ್ಕೆ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳು ನಮ್ಮೆಲ್ಲರಲ್ಲೂ ಇದಾವೆ, ನನ್ನನ್ನು ಒಳಗೊಂಡಂತೆ. ಸೊ ಆತ್ಮೀಯರೇ, ಮೊದಲಿಗೆ ನಾವು GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿಗೆ ಬೋಧಿಸುವಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು ಬ್ಯಾಕಪ್ ಸ್ಕೋರ್ ನಲ್ಲಿ ಬದಲಾವಣೆ ಆಗಿರುವುದನ್ನು ಗಮನಿಸಿದಿರಿ. ಸೊ ಈ ಒಂದು ಡಿರೈವ್ಡ್ ಪರ್ಸೆಂಟೇಜ್ ಏನಿದೆ ಅಥವಾ ಬದಲಾಗಿರುವಂತಹ ವೇಟೇಜ್ ಫಾರ್ಮೆಟ್ ಅನ್ನ ಏನ್ ಚೇಂಜ್ ಮಾಡಿದ್ದಾರೆ, ಬದಲಾಗಿರುವಂತಹ ವೇಟೇಜ್ ಫಾರ್ಮೆಟ್ ಏನಿದೆ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಇನ್ನೊಂದು ಬಾರಿ ಆ ವೇಟೇಜ್ ಫಾರ್ಮೆಟ್ ಅನ್ನು ನೋಡಿಕೊಂಡು ನಾವು ವಿಸ್ತೃತವಾಗಿ ಸಿಲೆಬಸ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಆದ್ಮೇಲೆ ನಮ್ದು ಒಟ್ಟು ಸಿಇಟಿಯ 70% ಅಂದ್ರೆ 70% ಅನ್ನ ಹಿಡಿತಾರೆ. ಅದರ ಜೊತೆಗೆ ಟಿಇಟಿಯಲ್ಲಿನ 20%, ಸಿಇಟಿದು 70%, ಹಾಗೆ ಟಿಇಟಿದು 20%, ಹಾಗೆ ಡಿಗ್ರಿಯಲ್ಲಿನ 8%, ಹಾಗೆ ಬಿಎಡ್ ನಲ್ಲಿನ 2% ಅನ್ನು ನಾವು ಗಮನಿಸ್ತಾ ಇದ್ವಿ. ಇದು GPSTR ಮತ್ತೆ PSTR ಎರಡಕ್ಕೂ ಕೂಡ ಸಮಾನವಾಗಿ ಹಂಚಿಕೆಯಾಗಿರುವಂತದ್ದು ನಾವು ಗಮನಿಸ್ತಾ ಇದ್ವಿ. ಇಲ್ಲಿ GPSTR ಗೆ ಪದವಿಯನ್ನ ಕನ್ಸಿಡರ್ ಮಾಡಿದ್ರೆ HSTR ಗೆ PUCಯ ಪರ್ಸೆಂಟೇಜ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಇನ್ನುಳಿದಂತೆ ಡಿಎಡ್ ಅಥವಾ ಬಿಎಡ್ ನ 2% ಅಂಕಗಳನ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಇದಿಷ್ಟು ವೇಟೇಜ್ ನಲ್ಲಿ ಬದಲಾವಣೆ ಆಗಿರುವಂತದ್ದು. ಇನ್ನು ಈ GPSTR ಗೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಗೊತ್ತಿರುವಂಗೆ ಕಲ್ಯಾಣ ಕರ್ನಾಟಕ ಭಾಗದ 3,228 ಹುದ್ದೆಗಳು, ನಾನ್ ಕಲ್ಯಾಣ ಕರ್ನಾಟಕ ಭಾಗದ 5,272 ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು 8,500 GPSTR ಹುದ್ದೆಗಳಿದಾವೆ. ಬೇರೆ ಬೇರೆ ಭಾಷಾ ವಿಷಯಗಳು, ಕೋರ್ ವಿಷಯಗಳನ್ನು ಒಳಗೊಂಡಂತೆ ಒಟ್ಟು 8,500 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ನಾವೀಗಾಗಲೇ ವೇಟೇಜ್ ಅನ್ನ ನೋಡಿದ್ವಿ, ಹಾಗೆ ಒಟ್ಟು ಲಭ್ಯವಿರುವ ಹುದ್ದೆಗಳನ್ನು ನೋಡಿದ್ವಿ. ಬಹಳ ಮುಖ್ಯವಾಗಿ ಸಿಲೆಬಸ್ ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ಗಳು ನಮ್ಗೆ ಆಗ್ತಾ ಇದಾವೆ. ಆ ಕನ್ಫ್ಯೂಷನ್ ಅನ್ನ ನಾವು ಈಗ ನಿವಾರಿಸಿಕೊಳ್ಬೇಕಾಗಿದೆ. ಸೊ ಸ್ವಲ್ಪ ನೀವು ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೇ ಒಂದು ಪತ್ರಿಕೆಯನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗಿಯೂ ಅದು ನಮ್ಮ ಒಟ್ಟಾರೆ ನೇಮಕಾತಿಗೆ ಅದು ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ, ಅದು ಪರಿಣಾಮವನ್ನು ಕೂಡ ಬೀರುತ್ತೆ. ಹಾಗಾಗಿ ಸೊ GPSTR ಗೆ ಸಂಬಂಧಪಟ್ಟಂತೆ ಅಪ್ಡೇಟೆಡ್ ಇರುವಂತಹ ರಿವೈಸ್ಡ್ ಆಗಿರುವಂತಹ ಸಿಲೆಬಸ್ ಅನ್ನ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತು ಡಿಫಿಕಲ್ಟಿ ಲೆವೆಲ್ ಏನಿದೆ ಅನ್ನೋದನ್ನ ನೋಡಿಕೊಂಡು ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಸೊ ಆದ್ಮೇಲೆ ಒಟ್ಟು 3 ಪತ್ರಿಕೆಗಳನ್ನ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ನೀವು ಕನ್ನಡ ಟೀಚರೋ, ಇಂಗ್ಲಿಷ್ ಟೀಚರೋ, ಸಮಾಜ ಟೀಚರ್ ಆಗ್ತಿರೋ, ಗಣಿತ ವಿಜ್ಞಾನ ಟೀಚರ್ ಆಗ್ತಿರೋ ಗೊತ್ತಿಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸಬ್ಜೆಕ್ಟ್, ನೀವು ಯಾವುದೇ ವಿಷಯದ ಯಾವುದೇ ಲ್ಯಾಂಗ್ವೇಜ್ ನ ಟೀಚರ್ ಆಗಿದ್ರು ಕೂಡ 3 ಪತ್ರಿಕೆಗಳು ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿನೇ ಇದಾವೆ. ಸೊ ತಲೆಯಲ್ಲಿ ಇರ್ಲಿ, ನಿಮಗೆ ಮೊದಲು ಇಂಗ್ಲಿಷ್ನವರಿಗೆ ಪೇಪರ್ 1 ಪೇಪರ್ 2 ಮಾತ್ರ ಇತ್ತು, GK ಮತ್ತೆ ಸ್ಪೆಸಿಫಿಕ್ ಪೇಪರ್ ಮಾತ್ರ. ಸೊ ಥರ್ಡ್ ಪೇಪರ್ ಇರಲಿಲ್ಲ. ಬಟ್ ಈ ಸಲ ಎಲ್ಲರಿಗೂ ಕೂಡ 3ನೇ ಪೇಪರ್ ಅನ್ನು ಕೂಡ ಕಂಪಲ್ಸರಿ ಮಾಡಲಾಗಿದೆ. ಸೊ ಹಾಗಾಗಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ GPT ಅವರಿಗೆ ಒಟ್ಟು 3 ಪತ್ರಿಕೆಗಳ ಪೈಕಿ ಮೊದಲನೇದು ಎಲ್ಲರಿಗೂ ಕನ್ನಡ, ಇಂಗ್ಲಿಷ್, ವಿಜ್ಞಾನ, ಗಣಿತ, ಹಿಂದಿ ಎಲ್ಲ ವಿಷಯದ ಶಿಕ್ಷಕರಿಗೂ ಕೂಡ ಸಾಮಾನ್ಯ ಪತ್ರಿಕೆ ಇರುತ್ತೆ, ಅಂದ್ರೆ ಜನರಲ್ ಸ್ಟಡೀಸ್. ಒಟ್ಟು 150 ಅಂಕಗಳು ಇರ್ತವೆ. ಸೊ ಇದು MCQ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ. OM ಆಧಾರದ ಮೇಲೆ ಆಫ್ಲೈನ್ ಎಕ್ಸಾಮ್ ನಡೆಯುತ್ತೆ. 150 ಪ್ರಶ್ನೆಗಳು, 150 ಅಂಕಗಳು. ಆಫ್ಲೈನ್ OMR ಮಾದರಿದಾಗಿರುತ್ತೆ. MCQ ಆಧಾರದ ಮೇಲೆ ಪೇಪರ್ 1 ಇರುತ್ತೆ. ಸೊ ಪೇಪರ್ 1 ನಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವಾಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಈ ಹಿಂದೆ ಏನಿತ್ತು ಅಂದ್ರೆ 2022ರ GPSTR ಸಿಲೆಬಸ್, ಅದಕ್ಕೆ ಪೂರಕವಾದಂತಹ ಸಿಲೆಬಸ್ ಪತ್ರಿಕೆ 1ರಲ್ಲಿದೆ. ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಹೊರತುಪಡಿಸಿದ್ರೆ ಇನ್ನಾವುದೇ ರೀತಿಯ ಇಲ್ಲಿ ಮೇಜರ್ ಆದಂತಹ ಬದಲಾವಣೆಗಳು ಇಲ್ಲ. ಸೊ ಹಾಗಾಗಿ ಪತ್ರಿಕೆ 1 ಇಟ್ ರಿಮೇನ್ಸ್ ಸೇಮ್. ಸೊ ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಅನ್ನ ನಾವು 10ನೇ ತರಗತಿವರೆಗಿನ ಕನಿಷ್ಠ ಜ್ಞಾನವನ್ನ ಇಲ್ಲಿ ಅವರು ನಮ್ದು ಪರೀಕ್ಷೆ ಮಾಡ್ತಾರೆ. ಹಾಗಾಗಿ 6ರಿಂದ 10ನೇ ತರಗತಿಯ ಈ ಸಮಾಜ ವಿಜ್ಞಾನದ ಭಾಗ 1 ಭಾಗ 2ರ ಎಲ್ಲಾ ಪುಸ್ತಕಗಳನ್ನು ಓದುವುದರ ಜೊತೆಗೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ನ ಪಠ್ಯ ಪುಸ್ತಕದ ಆಯ್ದ ಗ್ರಾಮರ್ ಟಾಪಿಕ್ಗಳು ಹಾಗೆ ಎಲ್ಲ ವಿಷಯಗಳನ್ನು ಕವರ್ ಮಾಡಿ ಒಂದು ಯಾವುದಾದ್ರೂ ಬೆಸ್ಟ್ ಆಥರ್ ಬುಕ್ ಅನ್ನು ಓದಬಹುದು. ಇನ್ನು ಸಾಮಾನ್ಯ ಜ್ಞಾನಕ್ಕೆ 6ರಿಂದ 10ನೇ ತರಗತಿಯ SS ಬುಕ್ ನ ಜೊತೆಗೆ ಒಂದು ಯಾವುದಾದ್ರೂ ಆಥರ್ ಬುಕ್ ಅನ್ನು ಕೂಡ ನೀವು ಪ್ರಿಫರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕರೆಂಟ್ ಅಫೇರ್ಸ್ ಅಂತೂ ನೀವು ಮ್ಯಾಗಝಿನ್ ಓದಬಹುದು ಅಥವಾ ದಿನಪತ್ರಿಕೆಗಳಿಂದ ಓದ್ತಾ ಇದ್ರೆ ಅದು ನಿಮಗೆ ಸಹಾಯಕಾರಿಯಾಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಅಂತೂ ನೀವು ವಾಮದೇವಪ್ಪ ಅಥವಾ ಡಾಕ್ಟರ್ KM ಸುರೇಶ್ವರ್ ಪುಸ್ತಕವನ್ನು ಓದಬಹುದು. ಎರಡೂ ಕೂಡ ಉತ್ತಮವಾಗಿರುವಂತಹ ಪುಸ್ತಕಗಳೇ. ಇನ್ನು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ ನಿಮಗೆ ಲಭ್ಯವಿರುವಂತಹ ರಿಸೋರ್ಸಸ್ ಇದಾವೆ. ಸರ್ಕಾರದ್ದೇ ಒಂದು ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಪುಸ್ತಕ ಇದೆ, ಅದನ್ನು ಕೂಡ ಓದಬಹುದು. ಹಾಗೆ ಕಂಪ್ಯೂಟರ್ ಕೂಡ ನಿಮಗೆ ಬುಲ್ಬುಲ್ ಇದೆ, ಚಾಣಕ್ಯ ಕರಿಯರ್ ಅಕಾಡೆಮಿ ಇದೆ, ತುಂಬಾ ಬುಕ್ಗಳಿದಾವೆ. ಸೊ ಅದನ್ನು ಕೂಡ ನೀವು ಇಲ್ಲಿ ರೆಫರ್ ಮಾಡಿಕೊಂಡು ಪತ್ರಿಕೆ 1 ಓದಬಹುದು. ಸೊ ಪತ್ರಿಕೆ 2 ಅಂದ್ರೆ GPSTR ನಲ್ಲಿ ಪೇಪರ್ 1 ಏನಿರುತ್ತೆ ಅಂತಂದ್ರೆ ಅದು ಪ್ಯೂರ್ ಆಗಿ ನಿಮಗೆ
ಕೇವಲ ಜಿಕೆಗೆ ಸಂಬಂಧಪಟ್ಟಂತದ್ದಾಗಿರುತ್ತೆ. ಪೇಪರ್ 2 ಇಲ್ಲಿ ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ. ನೀವು ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್ ಬರೀಬೇಕು, ಸೈನ್ಸ್ ಅವರಾಗಿದ್ರೆ ಸೈನ್ಸ್ ಅವರು, ಹಿಂದಿ ಅವರಾಗಿದ್ರೆ ಹಿಂದಿ, ಸಮಾಜದವರಿಗೆ ಸಮಾಜ ಪತ್ರಿಕೆಯನ್ನು ನಾವು ಗಮನಿಸ್ತಾ ಇದೀವಿ. ಇಲ್ಲಿನ ಪರೀಕ್ಷಾ ಪದ್ಧತಿ ಹೇಗಿದೆ ಅಂತಂದ್ರೆ 50 MCQ ಇರ್ತವೆ, 100 ಅಂಕ ನಿಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಅಂದ್ರೆ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಇನ್ನು 100 ಅಂಕ ನಿಮಗೆ ಡಿಸ್ಕ್ರಿಪ್ಟಿವ್ ಥಿಯರಿ ಬರೆಯುವುದಿರುತ್ತೆ. ಇದು ಕೂಡ 150 ಅಂಕದ್ದೇ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಉದಾಹರಣೆಗೆ ನೀವು ಭಾಷಾ ಶಿಕ್ಷಕರು ಇಂಗ್ಲಿಷ್ನವರಿಗೆ, ಸೊ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ 50 ಪ್ರಶ್ನೆಗಳು MCQ ಇರ್ತವೆ. ಅದಾದ್ಮೇಲೆ ವಿಷಯದ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ 100 ಅಂಕಗಳು ಡಿಸ್ಕ್ರಿಪ್ಟಿವ್ ಅನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಅದಾದ್ಮೇಲೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೂ ಕೂಡ ಸೇಮ್ ಆಗಿರುತ್ತೆ. ಗಣಿತ ಮತ್ತು ಭೌತ ವಿಜ್ಞಾನದ 50 MCQ ಇರ್ತವೆ. ಹಾಗೆ ಗಣಿತ ಮತ್ತು ಭೌತ ವಿಜ್ಞಾನದ 100 ಡಿಸ್ಕ್ರಿಪ್ಟಿವ್ ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ 50 MCQ, ಹಾಗೆ ಅಗೇನ್ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರದ 100 ಡಿಸ್ಕ್ರಿಪ್ಟಿವ್ ಅಂಕಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇನ್ನು ಜೀವ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನದ ಮೇಲೆ 50 MCQ ಇರ್ತವೆ. OMR ನಲ್ಲಿ ನೀವು ಉತ್ತರಿಸಬೇಕಾಗಿರುತ್ತೆ ಆಫ್ಲೈನ್. ಹಾಗೆ ನಿಮಗೆ ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನದ ಮೇಲೆ 100 ಡಿಸ್ಕ್ರಿಪ್ಟಿವ್ ಅಂಕಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಇದು ಸೈನ್ಸ್ನವರಿಗೆ, ಅಂದ್ರೆ ಇದು ಜೀವ ವಿಜ್ಞಾನ ಶಿಕ್ಷಕರಿಗೆ. ಅದಾದ ಮೇಲೆ ಮೂರನೇ ಒಂದು ಪತ್ರಿಕೆ, ಇದು ಎಲ್ಲರಿಗೂ ಕಂಪಲ್ಸರಿ ಆಗಿದೆ. ಇಲ್ಲಿ ಇಂಗ್ಲಿಷ್ ಅವರನ್ನ ಕೂಡ ಎಕ್ಸ್ಕ್ಲೂಡ್ ಮಾಡಲಾಗಿಲ್ಲ, ಅವರನ್ನು ಇನ್ಕ್ಲೂಡ್ ಮಾಡಿಕೊಂಡೆ ಮೂರನೇ ಪತ್ರಿಕೆಯನ್ನು ಇಡಲಾಗಿದೆ. ಅದನ್ನು ನಾವು ಭಾಷಾ ಪ್ರಾವೀಣ್ಯತೆ ಅಂತ ಕರಿತೀವಿ. ಭಾಷಾ ಪ್ರಾವೀಣ್ಯತೆ ಮೊದಲು ಕೂಡ ಇತ್ತು, ಅದರ ಸ್ವರೂಪ ಬೇರೆ ಆಗಿತ್ತು. ಈಗ ಅದರ ಸ್ವರೂಪದಲ್ಲಿ ಬದಲಾವಣೆ ಮಾಡಿ ಎಲ್ಲರಿಗೂ ಕಡ್ಡಾಯವಾಗಿ ಭಾಷಾ ಪ್ರಾವೀಣ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ಭಾಷಾ ಪ್ರಾವೀಣ್ಯತೆ 100 ಅಂಕದ್ದಾಗಿರುತ್ತೆ. ಪತ್ರಿಕೆ 1 150 ಅಂಕ, ಪತ್ರಿಕೆ 2 ಕೂಡ 150 ಅಂಕ, ಪತ್ರಿಕೆ 3 100 ಅಂಕ, ಒಟ್ಟು 400 ಅಂಕಗಳಿಗೆ GPSTR ಪರೀಕ್ಷೆಯನ್ನು ನಾವು ಬರೀತೀವಿ. ಒಟ್ಟು 3 ಪೇಪರ್ಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಈ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಪಟ್ಟಂತೆ ಮುಂಚೆ ಕನ್ನಡ ಭಾಷಾ ಪ್ರಾವೀಣ್ಯತೆ ಅಂತಾನೆ ಪರೀಕ್ಷೆ ಇತ್ತು. ಬಟ್ ಈಗ ಕೇವಲ ಭಾಷಾ ಪ್ರಾವೀಣ್ಯತೆ ಅಂತ ಕೊಟ್ಟು 2 ಭಾಷೆಗಳನ್ನು ಇಲ್ಲಿ ಅವರು ನಮ್ಮ ಜ್ಞಾನವನ್ನು ಚೆಕ್ ಮಾಡ್ತಾ ಇದ್ದಾರೆ, ಪ್ರಾವೀಣ್ಯತೆಯನ್ನು ಚೆಕ್ ಮಾಡ್ತಾ ಇದ್ದಾರೆ. ನಾವೆಷ್ಟು ಸ್ಕಿಲ್ಫುಲ್ ಇದ್ದೀವಿ 2 ಲ್ಯಾಂಗ್ವೇಜ್ನಲ್ಲಿ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ವಿವರಣಾತ್ಮಕ ಮಾದರಿ ಇರುತ್ತೆ. ಬಹಳ ಮುಖ್ಯವಾಗಿ ನೆನಪಿರಲಿ ನಿಮಗೆ, ಇದು MCQ ಆಗಿರೋದಿಲ್ಲ. 50 ಕನ್ನಡದ ಅಂಕಗಳಿರ್ತವೆ, ಇನ್ನು 50 ಅಂಕಗಳು ಇಂಗ್ಲಿಷ್ಗೆ ಇರ್ತವೆ. ಸೊ ವಿವರಣಾತ್ಮಕ ಮಾದರಿಯ ಒಂದು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಇರುತ್ತೆ. ಲೆಟರ್ ರೈಟಿಂಗ್ ಇರ್ಬೋದು, ಎಸ್ಸೆ ರೈಟಿಂಗ್ ಇರಬಹುದು, ಅಥವಾ ಈ ರೀತಿಯಾದಂಥ ಬೇರೆ ಬೇರೆಯಾದಂಥ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿ ನಮಗೆ ಅವರು ಒಟ್ಟು 50 ಅಂಕ ಕನ್ನಡ, 50 ಅಂಕ ಇಂಗ್ಲಿಷ್ ಅನ್ನು ಒಳಗೊಂಡಂತೆ 100 ಅಂಕದ ಒಂದು MCQ ಅಲ್ಲ, ಡಿಸ್ಕ್ರಿಪ್ಟಿವ್ ಪೇಪರ್ ಮೂರನೇದಾಗಿರುತ್ತೆ. ಅದರ ಅರ್ಥ ಒಟ್ಟು ನಾವು 200 ಅಂಕಗಳನ್ನು ಡಿಸ್ಕ್ರಿಪ್ಟಿವ್ ಬರಿತೀವಿ, 200 ಅಂಕಗಳನ್ನು MCQ ಬರಿತೀವಿ. ಬಹಳ ಮುಖ್ಯವಾಗಿ ಗೊತ್ತಿರಲಿ ನಿಮಗೆ, ಪೇಪರ್ 1ನ 150 ಅಂಕ MCQನ ಇದ್ದಾವೆ. ಹಾಗೆ ಪೇಪರ್ 2ನಲ್ಲಿ 50 ಅಂಕ, 150 + 50 200 ಆಯಿತು. ಪೇಪರ್ 2ನಲ್ಲಿ 100 ಅಂಕ ಡಿಸ್ಕ್ರಿಪ್ಟಿವ್, ಪೇಪರ್ 3ರಲ್ಲಿ ಅಗೇನ್ 100 ಅಂಕ ಡಿಸ್ಕ್ರಿಪ್ಟಿವ್, 200 ಅಂಕ ಥಿಯರಿ, 200 ಅಂಕ MCQ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಯಾಕೆ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆನ ನಡೆಸ್ತಾ ಇದ್ದಾರೆ ಅಂತಂದರೆ, ನಾನು ಈಗಾಗಲೇ ಹೇಳಿದೆ ನಿಮಗೆ, ಕರ್ನಾಟಕದಲ್ಲಿ KPS ಶಾಲೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಅವರಿಗೆ 2 ಮೀಡಿಯಂನಲ್ಲೂ ಬೋಧನೆ ಮಾಡೋದಕ್ಕೆ ಶಿಕ್ಷಕರು ಬೇಕಾಗಿದ್ದಾರೆ. ಹಾಗಾಗಿ 2 ಮಾಧ್ಯಮದ ಮೂಲಕ ಯಾರು ಬೋಧಿಸೋದಕ್ಕೆ ಲಭ್ಯ ಇದ್ದಾರೆ, ಅರ್ಹರಿದ್ದಾರೆ ಅನ್ನೋದನ್ನು ಅವ್ರು ಚೆಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂಥ ಜ್ಞಾನ ಇರ್ಬೋದು, ಶಬ್ದಕೋಶ, ಬರವಣಿಗೆ ಕೌಶಲ್ಯಗಳನ್ನು ಚೆಕ್ ಮಾಡೋ ಸಲುವಾಗಿ ಈ ಒಂದು ಮೂರನೇ ಪತ್ರಿಕೆಯನ್ನು ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಸೊ ಆದ್ಮೇಲೆ ಈ GPSTRಗೆ ಸಂಬಂಧಪಟ್ಟಂತೆ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ಈಗಾಗಲೇ GPSTRನ ನೋಟ್ಸ್ಗಳು ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಈ ರಿವೈಸ್ಡ್ ಆದಂತಹ ಏನು ಸಿಲೆಬಸ್ ಇದೆ, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಜನರೇಟ್ ಮಾಡಿ ಖಂಡಿತವಾಗಿಯೂ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ನೀವೇನಾದರೂ ನೋಟ್ಸ್ ಮತ್ತು ಕ್ವಶನ್ ಪೇಪರ್ಗಳ ಆಕ್ಸೆಸ್ಸನ್ನು ಪಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದೇ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ನೋಟ್ಸ್ಗಳನ್ನು ಪಡಿಬಹುದು ಅಂತ ಹೇಳ್ತಾ, ಸೊ 2026ನೇ ಸಾಲಿನ GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಲಭ್ಯವಿರುವ ಒಟ್ಟು ಪತ್ರಿಕೆಗಳು GPSTRನವರಿಗೆ 3, ಮೊದಲನೇದು 150 ಅಂಕ MCQ, ಎರಡನೇದು ನಿಮ್ಮ ಪರ್ಟಿಕ್ಯುಲರ್ ಆದಂತಹ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ 50 MCQ, 100 ಡಿಸ್ಕ್ರಿಪ್ಟಿವ್, ಮೂರನೇ ಪೇಪರು ಭಾಷಾ ಪ್ರಾವೀಣ್ಯತೆ, ಅದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಥಿಯರಿ ಆಗಿರುತ್ತೆ 50 ಕನ್ನಡ, 50 ಇಂಗ್ಲಿಷ್. ಸೊ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಡಿಟೇಲ್ ಆದಂತಹ ಸೆಗ್ರಿಗೇಷನ್ ಅನ್ನು ಖಂಡಿತವಾಗಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಕ್ವಶನ್ಗಳಿತ್ತು, ಡೌಟ್ಸ್ಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.